ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಗೌಡ ಲೈಫ್ ಸ್ಟೈಲ್. ಡಿಯರ್ಸ್, ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಭಾವನೆ. ಇದು ಸಾಟರ್ಡೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು 15 ಡೇಸ್ ಆಗೋಯ್ತು. ಸ್ವಲ್ಪ ಕೆಲಸ ಒತ್ತಡ ಜಾಸ್ತಿ, ಅದಕ್ಕೋಸ್ಕರ ಈಗ ಕ್ರಿಸ್ಮಸ್ ಇರೋದರಿಂದ ಈ ತಿಂಗಳು ಡಿಸೆಂಬರ್ ತಿಂಗಳು ಕ್ರಿಸ್ಮಸ್ ಇರೋದರಿಂದ ಕ್ರಿಸ್ಮಸ್ ಎಲ್ಲ ವಿಡಿಯೋನು ಅಪ್ಲೋಡ್ ಮಾಡ್ಕೊಳ್ಳೋಣ, ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕುಂಬಳಕಾಯಿ ಬೀಜ ಹಾಕಿದ್ವಿ ಗಿಡದ್ದು, ಅದೆಲ್ಲ ಬೆಳೆದು ಆ ಬಳ್ಳಿಗಳೆಲ್ಲ ಆ ಕಡೆ ಸುತ್ತ ನೋಡಿ ಈ ಕಡೆ ಎಲ್ಲ ಹೋಗ್ಬಿಟ್ಟಿದೆ. ಕುಂಬಳಕಾಯಿ ಬಿಟ್ಟಿದೆಯಾ, ಇದರಿಂದ ರೆಸಿಪಿ ಮಾಡೋಣ ಅಂತ ಹೇಳಿ ಮೇಲ್ಗಡೆ ಬಂದೆ ಕಾಣಿಸುತ್ತೆ ಅಂತ ಹೇಳಿ, ಅದು ಸತ್ತೆ ಎಲ್ಲ ಜಾಸ್ತಿ ಬೆಳ್ಕೊಬಿಟ್ಟಿರೋದ್ರಿಂದ ಕಾಣಿಸಿಲ್ಲ. ಹಾಗೆ ಅಕ್ಕಿಗಳೆಲ್ಲ ನೋಡಿ ಬೆಳಗಿನ ಜಾವ ಅಲ್ವಾ, ಇಲ್ಲಿ ಕೂತ್ಕೊಂಡು ಚಿಲಿಪಿಲಿ ಅಂತ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾಯಿತ್ತು ಅಂದರೆ ಹಾಗೆ ನೋಡ್ಕೊಂಡು ವಾಪಸ್ ಬಂದೆ. ಬ್ರೌನಿ ಜಾಗ ಬಿಡೋ, ಜಾಗ ಬಿಡೋ ಬ್ರೌನಿ, ಸಾಕು ಅಲ್ಲೇ ಎತ್ಕೊಂಡಿದೀಯಾ? ಹಾಂ ಬ್ರೌನಿ, ಎದ್ದೇಳ ಮೇಲೆ, ತುಳ್ಕೊಂಡೋಗ್ಲಾ? ಹಾಂ ತುಳ್ಕೊಂಡೋಗ್ಲಾ ನೀನಾ? ತುಳಿಲಾ ಬ್ರೌನಿ? ಎದ್ದೇಳು, ಜಾಗ ಬಿಡೋ. ಸದ್ಯಕ್ಕೊಂದು ಜಾಗ ಬಿಡಲ್ಲ. ಯಾಕೆ ಇಲ್ಲ ನಾನು ಬಿಡೋ. ಕುಂಬಳಕಾಯಿ ಎಲ್ಲೂ ಕಂಡಿಲ್ಲ. ಬ್ರೌನಿನ ಮಾತಾಡ್ಸ್ಕೊಂಡು ಹಾಗೆ ಬಂದೆ. ಕಾಫಿ ಕುಡಿದು ಮತ್ತೆ ಹೋಗೋಣ, ಕೆಳಗಡೆ ಹೋಗಿ ನೋಡೋಣ ಅಂತ ಹೇಳಿ ಬಂದೆ. ಅಷ್ಟರಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ವುಡ್ ವರ್ಕ್ದು ಪೆಂಡಿಂಗ್ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮಾಡಲಿಕ್ಕೆ ಅಂತ ಭಯ್ಯ ಕೂಡ ಬಂದಿದ್ದರು. ಅವರಿಗೆ ಕಾಫಿ ಮಾಡಿಕೊಡೋಣ, ಯಾಕಂದರೆ ಬೆಳಗ್ಗೆನೇ ಚಳಿ ಇದೆಯಲ್ಲ ಅಂತ ಹೇಳಿ ಅವರಿಗೂ ಕೂಡ ಕಾಫಿ ಮಾಡಿಕೊಟ್ಟು ನಾನು ಕಾಫಿ ಕುಡಿದು ಆಮೇಲೆ ಹೋಗೋಣ ಅಂತ ಹೇಳಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಚಳಿ ಎಷ್ಟು ಯಾವ ಥರ ಇದೆ ಅಂದರೆ, ಚಳಿ ಊಟಿಲಿ ಯಾವ ಥರ ಫೀಲ್ ಆಗುತ್ತೋ ಆ ಊಟಿ ಫೀಲಿಂಗೇ ಇಲ್ಲ ಆಗುತ್ತೆ ಇವಾಗ, ಆ ರೀತಿ ಹೇಳ್ಕೊಬೋದು. ಚೆನ್ನಾಗೈತೆ. ನಾವು ಎಷ್ಟು ವಾತಾವರಣನ ಅನುಭವಿಸ್ತೀವಲ್ವ, ಕೆಲವೊಂದು ಕಡೆ ಈ ವಾತಾವರಣಗಳು ಇರಲ್ಲ. ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಮೂರೂ ನಾವು ಕರೆಕ್ಟಾಗಿ ನಾವು ಅದನ್ನು ಯಾವ್ಯಾವ ಕಾಲದಲ್ಲಿ ಏನೇನು ನಮ್ಮ ಪಡ್ಕೋಬೋದು ಅಂತ ಅದನ್ನು ಕೂಡ ನಾವು ಪ್ರಕೃತಿಯಿಂದ ಪಡ್ಕೊಳ್ತಾ ಇದ್ದೀವಿ. ಕೆಲವೊಂದು ಕಡೆ ಮಳೆ ಇದ್ದರೆ ಮಳೆನೇ ಇರುತ್ತೆ, ಅವರಿಗೆ ಬಿಸಿಲೇ ಇರಲ್ಲ. ಈ ರೀತಿ ಆದರೆ ನಮಗೆ ಎಲ್ಲನೂ ಐತೆ ಈ ಕಡೆ ಅಲ್ವಾ. ನಾವೆಷ್ಟು ಅದೃಷ್ಟ ಮಾಡಿದ್ದೀವಿ ಅಂತ ಹೇಳ್ಕೊಬೋದು ಈ ಪ್ರಕೃತಿಯಿಂದನೂ ಕೂಡ. ಹಾಗೆ ನಾನು ಕೂಡ ಕಾಫಿ ಕುಡಿತಾ ಹಾಗೆ ಇಲ್ಲೇ ಕಾಂಪೌಂಡ್ ಹತ್ರ ಕೂಡ ನಿಂತಿದ್ದೆ. ಇಲ್ಲೆಲ್ಲ ಸ್ವಲ್ಪ ಗಿಡಗಳಾಕಿದ್ದೆ, ಬೀಜ ಇದು ಕಾಯಿ ನೋಡಿ. ಮಳೆ ಬಂತಲ್ವ, ಜಿಡಿ ಹಿಡ್ದಿತ್ತಲ್ವ ಮಳೆ, ಆವಾಗ ಮಳೆ ಬಿದ್ದು ಬಿದ್ದು ಈ ತೊಗರಿಕಾಯಿ ಗಿಡ ಇದೆಲ್ಲ ಬ್ಲ್ಯಾಕ್ ಆಗಿಬಿಟ್ಟೈತೆ. ಇದರಲ್ಲಿ ಏನೂ ಇರಲ್ಲ, ತುಂಬ ಗಿಡ ಎಲ್ಲ ಹಾಗೆ ಆಗಿ ಹೋಗ್ಬಿಟ್ಟೈತೆ ಕಾಯೆಲ್ಲ. ಕೆಲವೊಂದು ಮಾತ್ರ ಚೆನ್ನಾಗೈತೆ. ಹಾಗೆ ಕುಂಬಳಕಾಯಿಗೆ ಕಿತ್ಕೊಳ್ಳೋಣ ಅಂತ ಹೇಳಿ ಗಿಡದ ಹತ್ರ ಹೋದೆ. ಇಲ್ಲಿ ಒಂದು ಸಿಕ್ತು ಫಸ್ಟಿಗೆ, ಇದು ಪೂರ್ತಿ ಹಣ್ಣಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ನಾವೇ ಬೆಳೆದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಗಿಡ ಹಾಗೆ ನೋಡಿ ಈ ಕಡೆ ಎಲ್ಲ ಪೂರ್ತಿ ಒಪ್ಕೊಂಡು ಹೋಗ್ಬಿಟ್ಟೈತೆ, ಆ ಕಡೆ ಎಲ್ಲ ಹೋಗ್ಬಿಟ್ಟೈತೆ. ಇಲ್ಲೆಲ್ಲ ಸತ್ತೆ ಜಾಸ್ತಿ ಇರೋದ್ರಿಂದ ಇಲ್ಲೆಲ್ಲ ಹೋಗಿ ಕೀಳೋಕ್ಕಾಗಲ್ಲ, ಹುಡ್ಕೋಕ್ಕಾಗಲ್ಲ. ನನಗೆ ಎಷ್ಟು ಸಿಗ್ತದೆ ಇವಾಗ ಅಷ್ಟು ಮಾತ್ರ ನಾನು ಕಿತ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಇಲ್ಲೂ ಒಂದು ಕಾಣಿಸ್ತು, ಇದನ್ನು ಕೂಡ ಕಿತ್ಕೊಳ್ಳೋಣ ಅಂತ ಹೇಳಿ ಇದನ್ನು ಕಿತ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಪೂರ್ತಿ ಹಣ್ಣಾಗಿಲ್ಲ, ಮೀಡಿಯಮ್ ಆಗಿದೆ, ಸ್ವಲ್ಪ ಕಾಯಿ ಥರ ಇದೆ. ಇದನ್ನು ಕೂಡ ಕಿತ್ಕೊಂಡೆ. ಅಲ್ಲಿ 2 ಕುಂಬಳಕಾಯಿ ಸಿಕ್ತು. ಇನ್ನು ಆ ಕಡೆ ಎಲ್ಲ ಹುಡುಕಿದ್ರೆ ಸಿಗ್ತಾಯಿತ್ತು, ನಾನು ಹುಡ್ಕಕ್ಕೆ ಹೋಗಿಲ್ಲ, ಸಾಕು ಅಂತ ಹೇಳಿ ಬಂದುಬಿಟ್ಟೆ. ಅಷ್ಟರಲ್ಲಿ ಭಯ್ಯ ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರು. ಇವರೇ ನಮಗೆ ಮನೆ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದು, ವುಡ್ ವರ್ಕ್ದೆಲ್ಲ. ಸ್ವಲ್ಪ ಹಾಗೆಯೇ ಅವ್ರು ಯಾರೋ ಫ್ಯಾಮಿಲಿಗೆ ಹುಷಾರಿಲ್ಲ ಅಂತ ಹೇಳಿ ವುಡ್ ವರ್ಕ್ ಮಾಡಬೇಕಾದ್ರೆ ಬಿಟ್ಟು ಹೋಗ್ಬಿಟ್ಟಿದ್ರು. ಇದು ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಈ ಕ್ರಿಸ್ಮಸ್ಗೆ ನಮಗೆ ಸ್ವಲ್ಪ ಕೆಲಸಗಳೆಲ್ಲ ಆಗಬೇಕು, ಹಬ್ಬ ಮಾಡ್ತೀವಲ್ಲ ನಾವು, ಅದಕ್ಕೋಸ್ಕರ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರ ಕೈಲಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಕುಂಬಳಕಾಯಿ ಕಿತ್ಕೊಬಂದಿದ್ನಲ್ವ, ಹಣ್ಣಾಗಿತ್ತಲ್ಲ, ಆ ಕುಂಬಳಕಾಯಿಂದ ಹಲ್ವಾ ಮಾಡ್ಕೊಳ್ತಾ ಇದ್ದೀನಿ. ಹಲ್ವಕ್ಕೆ ಆ ಕುಂಬಳಕಾಯಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಹಲ್ವಕ್ಕೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ಇದನ್ನು ಹುರಿದ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಬಿಡಬೇಕು. ಮತ್ತು ಅದೇ ತುಪ್ಪಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ನಾವು ತುರಿದಿಟ್ಕೊಂಡಿರ್ತೀವಲ್ಲ ಕುಂಬಳಕಾಯಿನಿ, ಅದನ್ನು ಸೇರಿಸ್ಕೋಬೇಕು. ಇವಾಗ ಇದು ಸಿಪ್ಪೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರ್ಕೊಂಡಿದ್ದೀನಿ. ದಪ್ಪದಾಗೆ ಬೀಳುತ್ತಲ್ವ, ಅದರಲ್ಲಿ ನಾನು ತುರ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ತುರಿದಿಲ್ಲ, ಸ್ವಲ್ಪ ದಪ್ಪಗಿರೋದ್ರಲ್ಲಿ ತುರ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ ಹೇಳಿ. ಇದು ಬೇಗ ಬೆಂದ್ಕೊಬಿಡುತ್ತೆ ಕುಂಬಳಕಾಯಿ, ಫಾಸ್ಟಾಗಿ ಮಾಡ್ಕೊಬೋದು ಕುಂಬಳಕಾಯಿ ಹಲ್ವನ.
ಕ್ಯಾರೆಟ್ ಹಲ್ವ ಥರ ಸಮಯ ಹಿಡಿಯಲ್ಲ ಇದಕ್ಕೆ. ಒಂದು ಕಾಲು ಗಂಟೆಲೆಲ್ಲ ಮಾಡ್ಕೊಬಿಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ. ಹಾಗೆ ಕುಂಬಳಕಾಯಿ ಹಾಕಿ ಸ್ವಲ್ಪ ಎಲ್ಲ ತುಪ್ಪ ಎಲ್ಲ ಕುಂಬಳಕಾಯಿಗೆ ಫುಲ್ಲು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಲಿಡ್ಡು ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಹಬೆನಲ್ಲಿ ಬೇಗ ಬೆಂದ್ಕೊಬಿಡುತ್ತೆ ಇದು. ಬೇಗ ಬೆಂದು ಇದು ಕ್ವಾಂಟಿಟಿ ನಾವು ತುರಿದ್ಬಿಟ್ಟು ಹಾಕ್ದಾಗ ಜಾಸ್ತಿ ಇರುತ್ತೆ. ಅದು ಬೇಯ್ತಾ ಬೇಯ್ತಾ ಬಂದರೆ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ನಮಗೆ ಬೆಂದಿರೋದು ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ ಬೇಗ. ಹಾಗೆಯೇ ಲಿಡ್ಡು ಕ್ಲೋಸ್ ಮಾಡಿ ಒಂದು 2-3 ಸಾರಿ ಬೇಯಿಸ್ಕೊಂಡ್ರೆ ಬೇಗ ರೆಡಿಯಾಗಿಬಿಡುತ್ತೆ. ಇದು ಬೆಂದಮೇಲೆ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ಬೆಂದಿದೆ ಕುಂಬಳಕಾಯಿ ಪೂರ್ತಿಯಾಗಿ. ಈ ಸಮಯದಲ್ಲಿ ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿದ ನಂತರ ನಮಗೆ ಸಕ್ಕರೆ ಎಷ್ಟು ಬೇಕು ಅಂತ ಹೇಳಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು 1 ಕಪ್ಪು ಸಕ್ಕರೆನ ತಗೊಂಡಿದ್ದೀನಿ. ನಮಗೆ ಸ್ವೀಟ್ ಇಷ್ಟು ಸಾಕು ಅಂತ ಹೇಳಿ. ನಿಮಗೆ ಎಷ್ಟು ಸ್ವೀಟ್ ಬೇಕು, ಸ್ವೀಟ್ ಜಾಸ್ತಿ ತಿನ್ನೋರಿದ್ದರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಕ್ಕರೆನ. ಇಲ್ಲಾಂದರೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಂಡು ನೀವು ಯಾವ ರೀತಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಆ ರೀತಿ ನೋಡಿ. ಸಕ್ಕರೆ ಹಾಕಾದ್ಮೇಲೆ ಸ್ವಲ್ಪ ತೆಳು ಆಯಿತು, ಸ್ವಲ್ಪ ನೀರು ಬಿಟ್ಕೊಳ್ತಾ ಬಂತು. ಈ ಟೈಮಲ್ಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈ ಹಲ್ವಾ ಅಂದರೆ ಚೆನ್ನಾಗಿ ಕೈನಲ್ಲಿ ತಿರ್ಸ್ಕೊಳ್ತಾನೆ ಇರಬೇಕು. ಅದನ್ನು ಬಿಡ್ಲಿಕ್ಕೆ ಹೋಗಬಾರ್ದು, ತಳ ಹಿಡಿದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಕ್ಕರೆ ಹಾಕಿ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ತುಪ್ಪದಲ್ಲಿ ಹುರಿದಿದಂಥ ಗೋಡಂಬಿ ದ್ರಾಕ್ಷಿನ ಈಗ ಸೇರಿಸ್ಕೋಬೇಕು. ಕರೆಕ್ಟಾಗಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನು ಮಾಡಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು, ಆ ರೀತಿ ಇತ್ತು, ಅಷ್ಟು ಚೆನ್ನಾಗಿತ್ತು ಅದು. ಈ ಒಂದು ಅದಕ್ಕೆ ಬಂದರೆ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಹಲ್ವಾ ರೆಡಿ ಆಯಿತು ಅಂತ ಹೇಳಿ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಡಿಯರ್ಸ್. ಯಾಕಂದರೆ ಇದು ಚಳಿಗಾಲ ಇರೋದ್ರಿಂದ ಕುಂಬಳಕಾಯಿ ಈ ಚಳಿಗಾಲದಲ್ಲಿ ಕುಂಬಳಕಾಯಿ ಜಾಸ್ತಿ ಸಿಕ್ಕೋದು, ಗಿಡದಲ್ಲಿ ಬಿಡೋದು ಕೂಡ. ನಿಮಗೆ ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಬಟ್ ಈ ಸಮಯದಲ್ಲಿ ನೀವು ಬೆಳೆದಂಥ ಕುಂಬಳಕಾಯಿನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ಅಮ್ಮ ಕೂಡ ತಿಂದು ಟೇಸ್ಟ್ ಹೇಳ್ತಾ ಇದ್ದಾಳೆ ಯಾವ ರೀತಿ ಇತ್ತು ಅಂತ ಹೇಳಿ. ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳಿದ್ಲು. ಮತ್ತು ಅದೇ ಕುಂಬಳಕಾಯಿನಿಂದ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ, 1 ರೆಂಬೆ ಕರಿಬೇವಿನ ಸೊಪ್ಪು, 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕಾಯಿ ಥರ ಕುಂಬಳಕಾಯಿ ಇತ್ತಲ್ವ, ಅದರಿಂದ ಸ್ವಲ್ಪ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ದೋಸೆಗೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾತ್ರನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗಿದ ನಂತರ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದ ನಂತರ, ಅಷ್ಟು ಡೀಪ್ ಫ್ರೈ ಬೇಡ, ಮೀಡಿಯಮ್ ಫ್ರೈ ಆಗಿ. ಈಗ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕುಂಬಳಕಾಯಿನ. ಅದ್ರ ಮಧ್ಯೆ ಇದ್ದಂಥ ತಿರುಳನ್ನ ತೆಗೆದಾಕ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಕುಂಬಳಕಾಯಿ ನಾನು ಹೇಳ್ದಂಗೆ ಬೇಗ ಬೆಂದ್ಕೊಬಿಡುತ್ತೆ. ಒಂದು 10 ನಿಮಿಷದಲ್ಲಿ ಈ ಪಲ್ಯನ ನಾವು ರೆಡಿ ಮಾಡ್ಕೊಬಿಡ್ಬೋದು. ಸೇಮ್ ಆಲೂಗಡ್ಡೆ ಪಲ್ಯ ಯಾವ ರೀತಿ ಇರುತ್ತೋ ಅದೇ ರೀತಿ ರುಚಿ ಇರುತ್ತೆ. ಒಂದು ಸಾರಿ ಮಾಡಿ ನೋಡಿ. ಕುಂಬಳಕಾಯಿ ಬೆಂದಾಗಿದೆ. ಹಬೆನಲ್ಲಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಹಬೆನಲ್ಲಿ ಬೇಗ ಬೆಂದ್ಕೊಬಿಡುತ್ತೆ. ಈಗ ಒಂದು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪು ಈರುಳ್ಳಿಗೆ ಸ್ವಲ್ಪ ಹಾಕಿದ್ದೆ, ಮತ್ತು ಇವಾಗ ಕುಂಬಳಕಾಯಿ ಹಾಕಾದ್ಮೇಲೆ ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನ್ ಕಾಯಿ ತುರಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಕೂಡ ಫ್ಲೇವರ್ಗೆ ಅಂತ ಹೇಳಿ, ಕೊತ್ತಂಬರಿ ಇದು ಬೆಳೆದಿರೋ ಅಂಥದ್ದೇ ನಾಟಿ ಕೊತ್ತಂಬರಿ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಕುಂಬಳಕಾಯಿ ಪಲ್ಯನೂ ಕೂಡ ರೆಡಿ ಆಯಿತು. ಆಲೂಗಡ್ಡೆ ಪಲ್ಯ ಥರನೇ ಸೇಮ್ ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಮತ್ತು ದೋಸೆ ಮಾಡ್ತಾಯಿದ್ನಲ್ವ, ಅದಕ್ಕೆ ಚಟ್ನಿ ಮಾಡ್ಕೊಬಿಡೋಣ ಅಂತ ಹೇಳಿ ಶೇಂಗಾ ಬೀಜ ಹುರಿದು ಸ್ವಲ್ಪ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಅದನ್ನು ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ಪು ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಕೂಡ ಸೇರಿಸಿದ್ದೀನಿ. ಒಂದು 6-7 ಎಸಳು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು 5-6 ಮೆಣಸು, ಮತ್ತು ಇದಕ್ಕೆ ಒಂದು 2 ಸ್ಪೂನು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ರುಚಿಗೆ ಅಂತ ಹೇಳಿ, ಮತ್ತು 1 ರೆಂಬೆ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ವಿಶೇಷ ಏನಪ್ಪ ಅಂದರೆ, ಇದು ಕಡಲೆ ಹಿಟ್ಟಿಂದ ನಾವು ಎಣ್ಣೆಯಲ್ಲಿ ಕರೆದು ಈ ರೀತಿ ಚಟ್ನಿಗೆ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ಇದೇ ಇವತ್ತಿನ ಟಿಪ್ಸು ಅಂತ ನಿಮಗೆ ಹೇಳ್ಬೋದು. ಟ್ರೈ ಮಾಡಿ ನೋಡಿ. ಅದರಲ್ಲೂ ಕಾಯಿ ಚಟ್ನಿ ಮಾಡ್ತೀವಲ್ವ, ಕಡಲೆ ಮತ್ತು ಕಾಯಿ ಚಟ್ನಿ, ಅದಕ್ಕೆ ಆ ರೀತಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟನ್ನ ಎಣ್ಣೆಯಲ್ಲಿ ಕರ್ಕೋಬೇಕು. ಕರ್ಕೊಂಡು ಇವಾಗ ನಾವು ಬಜ್ಜಿ ಏನಾದರೂ ಬೋಂಡ ಮಾಡಿದಾಗ
ಸ್ವಲ್ಪ ಹಿಟ್ಟು ಉಳಿದಿರೋದನ್ನ ಹಾಕಿ ಲಾಸ್ಟಲ್ಲಿ ಎತ್ಕೊಳ್ತೀವಲ್ಲ ಆ ಥರದ್ದಿದ್ದರೆ ಬೇಕಂದರೆ ನೀವು ಸೇರಿಸ್ಕೋಬೋದು. ಚಟ್ನಿಗೆ ತುಂಬ ರುಚಿ ಕೊಡುತ್ತೆ. ದೋಸೆಗಂತೂ ಸಖತ್ತಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ದೋಸೆ ಮಾಡ್ಕೊಂಡಿದ್ದೆ, ಸೆಟ್ ದೋಸೆ ಮಾಡ್ಕೊಂಡಿದ್ದೆ. ದೋಸೆನೂ ಕೂಡ ಚೆನ್ನಾಗಿ ಬಂದಿತ್ತು. ದೋಸೆ ಈಗಾಗಲೇ ರೆಸಿಪಿ ನಾನು ನಿಮಗೆ ವೀಡಿಯೋಗಳಲ್ಲಿ ಸುಮಾರು ಸರಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೇಳೋದು ಬೇಡ ಅಂತ ಹೇಳಿ ಹಾಗೆ ದೋಸೆನೂ ಕೂಡ ರೆಡಿ ಮಾಡಿಕೊಂಡೆ. ತಿಂಡಿಗೆ ಅಂತ ಹೇಳಿ ಅವರಿಗೆ ಬಡಿಸ್ಲಿಕ್ಕೆ ಭಯ್ಯ ಬಂದಿದ್ರಲ್ವ, ಅವರಿಗೂ ತಿಂಡಿ ಕೊಟ್ಬಿಡೋಣ ಅಂತ ಹೇಳಿ ತಿಂಡಿ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಅವರು ಮನೆಗೆ ಹೋಗಿ ಬಂದುಬಿಟ್ಟಿದ್ರು. ಮನೆಗೆ ಹೋಗಿ ಅಲ್ಲೇ ತಿಂಡಿ ತಿನ್ಕೊಂಡು ಬಂದುಬಿಟ್ಟಿದ್ರು. ನನಗೆ ಹೇಳೇ ಇಲ್ಲ. ನಾನು ಹೊರಗಡೆ ಹೋಗಿದ್ದಾರೆ ಅಂತ ತಿಳ್ಕೊಂಡಿದ್ದೆ. ಸರಿ ಬಿಡು ಅಂತ ಹೇಳಿ ಅಲ್ಲಿಗೆ ದೋಸೆ ಕೂಡ ಮಾಡಿಕೊಂಡು ನಾವೇ ತಿಂಡಿನ ತಿನ್ನೋಣ ಅಂತ ಹೇಳಿ ತಿಂಡಿ ತಿನ್ಕೊಳ್ಳೋಕ್ಕೆ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಭಯ್ಯನೂ ಬಂದರು. ಅವರಿಗೂ ಕೂಡ ಹಲ್ವಾ ಮಾಡಿದ್ನಲ್ವ, ಆ ಹಲ್ವಾ ಕೊಡೋಣ ಅಂತ ಹೇಳಿ ಅವರಿಗೂ ಕೂಡ ಹಲ್ವಾ ಕೊಟ್ಟೆ. ಮತ್ತು ಈ ಕೆಂಪು ಚಟ್ನಿ ಮಾಡಿದ್ದೆ, ಮೋಮೋಸ್ ಮಾಡಿದ್ದೆ, ಅದರದ್ದು ಕೆಂಪು ಚಟ್ನಿ ಇತ್ತು. ಅದನ್ನು ಬೇಕು ಅಂತ ಹೇಳಿದರು. ಅದಕ್ಕೆ ಅದನ್ನು ಕೂಡ ಸ್ವಲ್ಪ ತಟ್ಟೆಗೆ ಸರ್ವ್ ಮಾಡಿಕೊಂಡೆ. ಕುಂಬಳಕಾಯಿ ಪಲ್ಯ ಮತ್ತು ಚಟ್ನಿ, ನಾನು ಚಟ್ನಿ ಹಾಕ್ಕೊಂಡಿದ್ದೆ. ಅವರಿಗೆ ನಮ್ಮ ಮನೆಯವರಿಗೆ ಸ್ವಲ್ಪ ರಾತ್ರಿದು ಬೆಂಡೆಕಾಯಿ ಸಾಂಬಾರಿತ್ತು, ಅದನ್ನು ಕೊಡು ಅಂತ ಹೇಳಿದರು. ಅವರು ಅದರಲ್ಲಿ ತಿಂದರು, ನಾನು ಚಟ್ನಿ ಹಾಕ್ಕೊಂಡು ತಿಂದೆ. ಲಾಸ್ಟಿಗೆ ಅವರು ಕೂಡ ಸ್ವಲ್ಪ ಚಟ್ನಿ ಹಾಕಿಸ್ಕೊಂಡ್ರು. ಚಟ್ನಿ ಅಂತೂ ಸೂಪರಾಗಿ ಬಂದಿತ್ತು. ಒಂದು ಸಾರಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚಟ್ನಿಗೆ ಎಣ್ಣೆಯಲ್ಲಿ ಕರೆದು ತಿಂದು ನೋಡಿ, ಚೆನ್ನಾಗಿರುತ್ತೆ. ಹಾಗೆ ನಾನು ಬೈಯನ್ ಕೇಳ್ತಾ ಇದ್ದೆ ಅಲ್ವಾ ಯಾವ ರೀತಿ ಮಾಡ್ತೀರಾ ಅಂತ. ಅದು ತುಪ್ಪದಲ್ಲೇ ಮಾಡಿರೋದು ಪೂರ್ತಿ, ಹಾಲು ಹಾಕಲಿಲ್ಲ. ಆದರೂ ನೀವು ಮಾಡ್ದಂಗೆ ಆಯ್ತಾ? ನೀವು ಮಾಡೋ ಥರ ಆಯ್ತಾ? ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತಂದಿದ್ದರು. ಮಳೆಗಾಲದಲ್ಲಿ ನೀವೇನಾದರೂ ಕೊತ್ತಂಬರಿ ಸೊಪ್ಪನ್ನ ತಂದರೆ ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಎಲ್ಲ ಸ್ವಲ್ಪ ತ್ಯಾವ ಇರುತ್ತಲ್ವ, ಒದ್ದೆ ಒದ್ದೆ ಆಗಿರುತ್ತೆ ಸೊಪ್ಪಲ್ಲಿ. ಆ ರೀತಿ ಹಾಗೆ ಇಟ್ಬಿಟ್ರೆ ಎಲ್ಲ ಕೊಳ್ತೋಗ್ಬಿಡುತ್ತೆ ಫ್ರಿಜ್ಜಲ್ಲಿ. ಅದಕ್ಕೋಸ್ಕರ ಎಲ್ಲ ಡಿವೈಡ್ ಮಾಡ್ಕೊಳ್ತೀನಿ. ಸೊಪ್ಪೆಲ್ಲ ಚೆನ್ನಾಗಿರೋದೆಲ್ಲ ದೊಡ್ಡ ದೊಡ್ಡದೆಲ್ಲ ಸಪ್ರೇಟ್ ಮಾಡಿ, ಚಿಕ್ಕದೆಲ್ಲ ಸಪ್ರೇಟ್ ಮಾಡಿ ಒಂದು ಬಾಕ್ಸಲ್ಲಿ ಡ್ರೈ ಮಾಡಿ ಅದನ್ನು ಎತ್ತಿಟ್ಕೊಳ್ತೀನಿ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಚಿಕನ್ ತರಿಸಿದ್ದೆ. ಇದರಲ್ಲಿ ಸ್ವಲ್ಪ ತೆಗೆದಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ, ಒಂದು ದೊಡ್ಡದು ಈರುಳ್ಳಿ, ಒಂದು ರೆಂಬೆ ಕರಿಬೇವು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದ ನಂತರ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿದ ನಂತರ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ 2 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಕೂಡ ಚೆನ್ನಾಗಿ ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಗರಂ ಮಸಾಲ 1 ಸ್ಪೂನು, ಚಿಲ್ಲಿ ಪೌಡ್ರು 1 ಸ್ಪೂನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೆನೆ ತೆಗೆದಿಟ್ಟಿದೆ ಮೊಸರುದು, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಕೆನೆ ಆದರೂ ಹಾಕೋಬೋದು, ಇಲ್ಲ ಮೊಸರು ಮಾಮೂಲಿ ಆದರೂ ಹಾಕೋಬೋದು ನೀವು, ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕಾಯ್ದು ಪೀಸ್ ಹಾಕ್ಕೊಂಡಿದ್ದೀನಿ, 1 ಹಿಡಿಯಷ್ಟು. ಮತ್ತು ಗೋಡಂಬಿ ನೆನೆಸಿದ್ದೆ, ಗೋಡಂಬಿ ಗಸಗಸಿನ ರುಬ್ಬಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಈ ಫ್ರೈಗೆ ರುಚಿ ಜಾಸ್ತಿ ಬರುತ್ತೆ. ಈ ರೀತಿ ಮಾಡಿ ನೋಡಿ ನೀವು. ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಅಂದರೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಈಗ ಲಾಸ್ಟಲ್ಲಿ ಎಲ್ಲ ಆಗಿದ್ಮೇಲೆ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಖಾರ ಎಲ್ಲನೂ ನೋಡಿ ಮೀಡಿಯಮಾಗಿ ಕರೆಕ್ಟಾಗಿ ಹಾಕೋಬೇಕು. ಯಾಕಂದರೆ ಹಸಿಮೆಣ್ಸಿನ್ಕಾಯಿ, ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರು ಕೂಡ ಹಾಕ್ತೀವಲ್ವ. ಯಾವ್ಯಾವ ಅಳತೆಗೆ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ ನೋಡಿ ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಬಿಟ್ಕೊಂಡು ಬಂದಿದೆ ನೋಡಿ ಇಲ್ಲಿ ಸೈಡಲ್ಲಿ. ಈಗ ಕಂಪ್ಲೀಟಾಗಿ ಆಗಿದೆ ಅಂತ ಹೇಳಿ ಚಿಕನ್ ಫ್ರೈ ಕೂಡ ರೆಡಿ ಆಯಿತು. ಪೂರಿ ಕೂಡ ರೆಡಿ ಮಾಡಿಕೊಂಡೆ. ಪೂರಿ ಹಿಟ್ಟು ಮಾಡೋದು ಈಗ ಎಲ್ರಿಗೂ ಗೊತ್ತಿರುತ್ತೆ, ಅದಕ್ಕೋಸ್ಕರ ಇದನ್ನು ಕೂಡ ತೋರಿಸಿಲ್ಲ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಪೂರಿ ಮತ್ತು ಚಿಕನ್ ಫ್ರೈನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕನ್ನ ತೆಗೆದಿಟ್ಟು ಬಿರಿಯಾನಿ ಮಾಡೋಣ ಅದರಲ್ಲಿ ನಾಳೆಗೆ ಅಂತ ಸ್ವಲ್ಪ ತೆಗೆದಿಟ್ಟು, ಇನ್ನು ಮಿಕ್ಕಿದಂಥ ಚಿಕನ್ನಲ್ಲಿ ಇದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಬಂದಿತ್ತು. ಈ ಚಿಕನ್ ಫ್ರೈ ರೆಸಿಪಿನ ನೀವು ಒಂದು ಸಾರಿ ಕೂಡ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ತಿಂದಿರಲ್ಲ ಎಲ್ಲೂ ಈ ರುಚಿನ. ಇವಾಗ ನೀವು ಎಲ್ಲಾದರೂ ಬೀಗರ ಔತಣ ಊಟಕ್ಕೆ ಹೋದಾಗ ಚಿಕನ್ ಫ್ರೈ ಮಾಡಿರ್ತಾರೆ, ಯಾವ ಥರ ಮಾಡ್ತಾರೆ, ನಾವು ಮನೇಲಿ ಮಾಡಿದಾಗ ಈ ಥರ ಇರಲ್ವಲ್ಲ ಅಂತ ಅಂದ್ಕೊಳ್ತೀರಲ್ಲ. ಈ ಥರ ಮಾಡಿ ನೋಡಿ, ಇದು ಒಂಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟ ಕೂಡ ರೆಡಿ ಆಯಿತು. ಯಜಮಾನ್ರಿಗೂ ಕೂಡ ಊಟ ಕೊಟ್ಟು ಮೆಟೀರಿಯಲ್ ಬೇಕು ಅಂತ ಹೇಳಿದ್ರು ಭಯ್ಯ, ಸ್ವಲ್ಪ ತಗೊಬರೋಣ ಅಂತ ಹೊರಗಡೆ ಹೋದ್ವಿ.
ಹಾಗೆ ಮೆಟೀರಿಯಲ್ ಕೂಡ ತಗೊಂಡು ಬಂದ್ವಿ. ಅಷ್ಟರಲ್ಲಿ ಭಯ್ಯ ಸ್ವಲ್ಪ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದರು. ಇಲ್ಲೆಲ್ಲ ಸ್ವಲ್ಪ ಸೆಲ್ಫ್ ಹಾಕಿಸ್ಕೊಂಡೆ ಗ್ಲಾಸಲ್ಲಿ. ಹಾಗೆ ರೂಮಲ್ಲೂ ಸ್ವಲ್ಪ ಗ್ಲಾಸ್ ಹಾಕ್ಸ್ಕೊಳ್ಳೋಣ, ರೂಮ್ ಡೆಕೋರೇಟ್ ಮಾಡೋಣ ಅಂತ ಹೇಳಿ. ಇದೆಲ್ಲ ಅಂದರೆ ಹೊಸ್ದಾಗಿ ತರಿಸಿದ್ದಂತೂ ಅಲ್ಲ, ಶೋಕೇಸ್ಗೆ ಅಂತ ಹೇಳಿ ಹಾಲಲ್ಲಿ ಟಿ ವಿ ಶೋಕೇಸ್ ಮಾಡಿಸಿದ್ವಿ ಅಲ್ವಾ, ಅದರಲ್ಲಿ ಗ್ಲಾಸ್ ಮಾಡಿಸಿದ್ವಿ. ಆ ಗ್ಲಾಸ್ ಹಾಗೆ ಪೆಂಡಿಂಗ್ ಇತ್ತು. ಇನ್ನು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಈ ರೀತಿಯಾಗಿ ಉಪಯೋಗಿಸ್ಕೊಂಡೆ ಅಷ್ಟೇ. ಇಲ್ಲಿಗೆ 3 ಸೆಲ್ಫಿಗಾಯಿತು. ಮತ್ತು ರೂಮಲ್ಲೂ ಕೂಡ ಒಂದು 2 ಸೈಡಲ್ಲಿ ಅದನ್ನ ಸೋಗೆ ಹಾಕ್ಕೊಳ್ಬೇಕು ಅಂತ ಅಲ್ಲಿಗೂ ಕೂಡ ಅದು ಸಾಕಾಯಿತು ಮೆಸರ್ಮೆಂಟಿಗೆ. ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಅಂದರೆ ಡಸ್ಟ್ ಆಗಿದೆ ತುಂಬ, ಮನೆ ಪೂರ್ತಿ ಎಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ನನಗೊಂದಿನ ಕ್ಲೀನ್ ಮಾಡಲಿಕ್ಕೆ ಟೈಮ್ ಹಿಡಿಯುತ್ತೆ. ಆದರೂ ಆಗಲಿ ಮಾಡಿಸ್ಕೊಬಿಡೋಣ. ನಾವೇನಾದರೂ ಒಂದು ಕೆಲಸ ಮಾಡಿಸ್ಕೊಳ್ತೀವಿ ಅಂದರೆ ಈ ರೀತಿ ಏನಾದರೂ ಫಂಕ್ಷನ್ನು ಅಥವಾ ಹಬ್ಬ ಅಂತ ಬಂದಾಗ ಮಾತ್ರ ನಾವೇನಾದರೂ ಮಾಡಿಸ್ಕೊಳ್ತೀವಿ. ಈ ಟೈಮಲ್ಲಿ ಸ್ವಲ್ಪ ಮಾಡಿಸ್ಕೊಬಿಡೋಣ ಅಂತ ಹೇಳಿ ಮಾಡಿಸಿದ್ವಿ ಅಷ್ಟೇ. ಟೀಪೈ ರೆಡಿ ಆಯಿತು. ಇದೊಂದು ಟೀಪೈ ಮಾಡಿಸ್ಕೊಂಡ್ವಿ. ಮತ್ತು ಹೊರಗಡೆ ಸೋಫಾ ಎಲ್ಲ ಪಾಲಿಶ್ ಮಾಡಿ, ಮಂಚ ಕೂಡ ಪಾಲಿಶ್ ಮಾಡಿ ಡ್ರೈ ಆಗಲಿಕ್ಕೆ ಅಂತ ಇಟ್ಟಿದ್ದಾರೆ. ಇಷ್ಟು ಕೆಲಸ ಕಂಪ್ಲೀಟ್ ಆಗಿದೆ. ಡಸ್ಟ್ ಆಗಿದೆ, ಆದರೂ ಕ್ಲೀನ್ ಮಾಡ್ಕೋಬೇಕಲ್ಲ, ಒನ್ ಡೇ ಆಗುತ್ತೆ, ಮಾಡ್ಕೊಳ್ತೀನಿ. ಡಿಯರ್ಸ್, ಇವತ್ತು ಇಷ್ಟು ಕೆಲಸ ಆಯಿತು. ಇವತ್ತಿಂದು ಪೂರ್ತಿ ಕಂಪ್ಲೀಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಡಿಯರ್ಸ್, ಟೇಕ್ ಕೇರ್.